ಶಂಕರ್ DS ಅವರು 5 ಮತಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಜಾತ ಜೋತಾಡಿ ಅವರು 7 ಮತಗಳು, ಹಾಗೆ ರಾಜಶೇಖರ್ C ಅವರು 6 ಮತಗಳನ್ನು ಪಡೆದುಕೊಂಡು ಪ್ರಥಮದಲ್ಲಿ ಅಧ್ಯಕ್ಷರಾಗಿ ಪ್ರಸನ್ನ ಕುಮಾರ್ DS ಆಯ್ಕೆಯಾಗಿದ್ದಾರೆ. ಹಾಗೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಸುಜಾತ ಜೋತಾಡಿ ಅವರು ಆಯ್ಕೆಯಾಗಿರ್ತಾರೆ ಎಂದು ಘೋಷಿಸಿದ್ದಾರೆ. ನಮಸ್ತೆ, ಪ್ರಸನ್ನ ಕುಮಾರ್ ದೊಡ್ಡಮನೆ ಅಂತ ಹೇಳಿ. ಇವತ್ತೇನು ಶ್ರೀ ರಂಗನಾಥ ವಿವಿಧ ದೇಶ ಸಹಕಾರ ಸಂಘ ನಿಯಮಿತ ಇದರ 108ನೇ ವರ್ಷದ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ನಿರ್ದೇಶಕರು, ಮೊದಲನೇದಾಗಿ ಮತದಾರ ಪ್ರಭುಗಳು, ಷೇರುದಾರರು ನಮ್ಮ ನಿರ್ದೇಶಕರುಗಳನ್ನು ಆರಿಸಿದರು. ತದನಂತರದಲ್ಲಿ ನಿರ್ದೇಶಕರು ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಎಲ್ಲ ನಿರ್ದೇಶಕರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲು ಕಾರಣೀಭೂತರಾದಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ, ಶ್ರೀ ರಂಗನಾಥ ಸ್ವಾಮಿ ದೇವರಿಗೆ ಹಾಗೂ ಪುರದ ಎಲ್ಲ ದೇವರಿಗೂ, ಪುರದ ಎಲ್ಲ ನಾಗರಿಕರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಹಾಗೆ ನನ್ನ ಮೊದಲನೆಯ ಗುರಿ ಸೊರಬ ಪುರಸಭೆ ಇವತ್ತೇನು ಶ್ರೀ ರಂಗನಾಥ ವಿವಿಧ ದೇಶ ಸಹಕಾರ ಸಂಘದಲ್ಲಿ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳಾದಂತಹ ಶೌಚಾಲಯ ಮತ್ತು ಇನ್ನಿತರೆ ಯಾವುದಂತಹ ಇದನ್ನು ಮಾಡಬೇಕು ಅಂತಕ್ಕಂಥ ಗುರಿಗಳನ್ನು ಇಟ್ಟುಕೊಂಡಿದ್ದೀವಿ. ಹಾಗೆ ಮತ್ತು ಅತ್ಯುನ್ನತ ಸ್ಥಾನಕ್ಕೆ ಈ ರಂಗನಾಥ ಸೊಸೈಟಿ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ನಿಟ್ಟಿನಲ್ಲಿ ನಾವು 8 ಜನ ಕೂಡ ಸಹಮತ ನೀಡಿದ್ದೇವೆ. ಎಲ್ಲರಿಗೂ ಕೂಡ ನಾನು ಸಹಮತ ನೀಡಿರೋದಕ್ಕೆ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ನಮಸ್ಕಾರದ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಇತ್ತು. ಈ ಸುರಭಿಪುರದ ನಾಗರಿಕರು ಹಾಗೂ ನನ್ನ ಈ ನಿರ್ದೇಶಕರಾಗಿ ಆಯ್ಕೆಯಾದಂಥ ಎಲ್ಲರೂ ನನಗೆ ಉಪಾಧ್ಯಕ್ಷರಕ್ಕೆ 7 ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ಧನ್ಯವಾದಗಳು. ಹಾಗೂ ಇನ್ನು ಮುಂದೆ ಹೀಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮುಂದೆ ನಾವು ಈ ರಂಗನಾಥ ಸೊಸೈಟಿಲ ಅಭಿವೃದ್ಧಿಯಲ್ಲಿ ಗಮನ ಕೊಟ್ಟು ಏನೇನು ಆಗಬೇಕೋ ಮುಂದೆ, ಅಂದರೆ ನಾವು ಕೆಲವೊಂದು ಆಲೋಚನೆಗಳನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಪ್ರಸನ್ನ ಕುಮಾರ್ ಜೊತೆಗೆ ಹಾಗೂ ನಿರ್ದೇಶಕರ ಜೊತೆಗೆ. ಅದೇ ನಿಟ್ಟಿನಲ್ಲಿ ನಾವು ಹೋಗಿ ಇನ್ನೂ ಉತ್ತಮವಾದ, ಈಗ ಹೇಳಿದರು ಒಬ್ಬರು 108 ವರ್ಷ ಆಯಿತು ಅಂತ, ಇನ್ನು 5 ವರ್ಷ ನಮ್ಮ ಅವಧಿಯಲ್ಲಿ ಅತ್ಯುನ್ನತವಾಗಿ ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೆಚ್ಚು ನಾವು ಒತ್ತಡ ಕೊಟ್ಟು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.